ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ಬೇಸಿಗೆಯಲ್ಲಿ ಉಂಟಾಗ್ತಕ್ಕಂಥ ಸುಸ್ತು, ಆಯಾಸ, ಅಜೀರ್ಣವನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಾವು ಅಂಗಡಿಗೆ ಹೋಗಿ ಜೀರಾನ ಕುಡಿತಾ ಇರ್ತೀವಲ್ಲ, ಈ ಜೀರಾನ ನಾವು 10 ನಿಮಿಷದಲ್ಲಿ ಮನೆಯಲ್ಲಿ ಶುದ್ಧವಾಗಿ ತಯಾರಿಸ್ಕೋಬಹುದು. ಬನ್ನಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಬರೋಣ. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ಹಾಗೂ 3 ಏಲಕ್ಕಿನ ತಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಹುರ್ಕೊಬರ್ಬೇಕಾಗಿರುತ್ತೆ. ಮಂದ ಉರಿಯಲ್ಲಿ ಹುರ್ಕೊಬಂದಿದ್ದೀನಿ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇವಾಗ ನಾನು ಸೈಂಧವ ಲವಣವನ್ನು ತಗೊಂಡು ಒರಳಲ್ಲಿ ಹಾಕಿ ಕುಟ್ಕೊತಾ ಇದ್ದೀನಿ. ಸೈಂಧವ ಲವಣವನ್ನು ಸೇರಿಸೋದ್ರಿಂದ ರುಚಿ ಹಾಗೂ ಘಮ ತುಂಬ ವಿಶೇಷವಾಗಿ ಬರುತ್ತೆ. ಇವಾಗ ನಾವು ಜೀರಿಗೆ ಹಾಗೂ ಏಲಕ್ಕಿನ ಸಹ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗಿರತ್ತೆ. ಇಲ್ಲಿ ನಾನು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅರ್ಧ ಗಂಟೆಗಳ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಇದು ಚೆನ್ನಾಗಿ ನೆನೆಬೇಕು, ಆವಾಗೆ ಇದು ರಸ ಚೆನ್ನಾಗಿ ತಗೋಬಹುದು. ಇದನ್ನು ನಾವು ಶೋಧಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ರಸನ ತಗೊಳ್ಳಿ. ಇವಾಗ ನಾವು ಅರ್ಧ ಗಂಟೆಗಳ ಮುಂಚೆನೇ ಒಂದು 4ರಿಂದ 5 ಸ್ಪೂನಷ್ಟು ಬೆಲ್ಲನ ಸಹ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಸಹ ಶೋಧಿಸ್ಕೊಳ್ಳೋಣ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ರುಚಿ ಹಾಗೂ ಬಣ್ಣ ಕೂಡ ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲನ ಸೇರಿಸೋದ್ರಿಂದ. ಇಲ್ಲ ನೀವು ಜೋನಿ ಬೆಲ್ಲನ ಸಹ ಸೇರಿಸ್ಕೋಬಹುದು. ಇವಾಗ ನಾವು 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸೈಂಧವ ಲವಣವನ್ನು ಪುಡಿ ಮಾಡಿಟ್ಕೊಂಡಿದ್ರಲ್ಲ, ಅದನ್ನು ಸೇರಿಸಿದ್ದೀನಿ. ನೋಡಿ, ಸೈಂಧವ ಲವಣ ನಮ್ಮ ರಕ್ತದೊತ್ತಡ, ಸಂಧಿವಾತ ಹಾಗೂ ಉಸಿರಾಟದ ಸಮಸ್ಯೆಗಳನ್ನು ತಡೆಗಟ್ಟುವುದರಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತೆ. ಈ ಉಪ್ಪನ್ನು ಚೆನ್ನಾಗಿ ಕರಗೋವರೆಗೂ ಕಲಿಸ್ಕೊಳ್ಳಿ. ನಂತರ ನಾವು ಜೀರಿಗೆ ಹಾಗೂ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಸಹ ಈ ರೀತಿ ಕಾಪಿ ಶೋಧಿಸೋದ್ರಲ್ಲಿ ಈ ರೀತಿ ಶೋಧಿಸ್ಕೊಂಡ್ರೆ ಏಲಕ್ಕಿದು ಹೊಟ್ಟು ನಮ್ಮ ಬಾಯಿಗೆ ಸಿಗೋದಿಲ್ಲ. ಆವಾಗ ಚೆನ್ನಾಗಿರುತ್ತೆ ಜೀರಾ. ನೋಡಿ, ಇದನ್ನು ತೆಗೆದ ನಂತರ ನಾವಿಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗಿರತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ರುಚಿಯಾಗಿರುತ್ತೆ. ಔಟ್ಸೈಡ್ ಅಂಗಡಿಯಲ್ಲಿ ಸಿಗೋ ಥರನೇ ಟೇಸ್ಟ್ ಇರುತ್ತೆ. ನಂತರ ಇಲ್ಲಿ ನಾವು ತಣ್ಣಗೆ ಕುಡಿಬೇಕು ಅಂದರೆ 2 ಐಸ್ ಕ್ಯೂಬ್ಗಳನ್ನು ಸೇರಿಸ್ಕೊಂಡು ಕುಡಿಬಹುದು. ನೋಡಿ, ಅಂಗಡಿಯಲ್ಲಿ ಸಿಗೋ ಥರನೇ ಜೀರಾನ ನಾವು 10 ನಿಮಿಷದಲ್ಲಿ ಶುದ್ಧವಾಗಿ ಎಷ್ಟು ಚೆನ್ನಾಗಿ ತಯಾರು ಮಾಡಿಕೊಂಡ್ರಲ್ವಾ. ನಿಮ್ಮ ಮನೆಯಲ್ಲಿ ಸೈಂಧವ ಲವಣ ಇಲ್ಲ ಅಂದರೆ ಕಲ್ಲುಪ್ಪನ್ನು ಸಹ ಬಳಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.